ಹೀಗೆ ಹಲವು ಪ್ರಶ್ನೆಗಳು ಇನ್ನೂ ಕೂಡ ನಿಗೂಢವಾಗಿದ್ದಾವೆ. ಉದ್ಯಮಿ ಸಿಜೆ ರಾಯ್ ಸಾವಿರಾರು ಕೋಟಿ ಒಡೆಯ, ಸಾವಿರಾರು ಕೋಟಿ ರೂಪಾಯಿ ಇತ್ತು ಇವರ ಹತ್ರ. ಇತ್ತೀಚೆಗೆ 201 ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಸ್ಕಾಲರ್ಶಿಪ್ ಅನ್ನ ಕೂಡ ಕೊಟ್ಟಿದ್ರು. ಉದ್ಯಮಿ ಸಿಜೆ ರಾಯ್ 12 ರೋಲ್ಸ್ ರಾಯ್ಸ್ ಕಾರ್ಗಳು ಕೂಡ ಇತ್ತು ಇವರ ಬಳಿ. ಕೋಟ್ಯಾಂತರ ರೂಪಾಯಿ ಒಡೆಯ, 10 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಫ್ಯಾಂಟೋನ್ 8 ಕಾರ್ ಇತ್ತು. ಇದೀಗ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಸಾವಿರಾರು ಕೋಟಿ ಒಡೆಯ. ಇತ್ತೀಚೆಗೆ 201 ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಸ್ಕಾಲರ್ಶಿಪ್ ಅನ್ನ ಕೂಡ ಕೊಡಲಾಗಿತ್ತು. ಉದ್ಯಮಿ ಸಿಜೆ ರಾಯ್ 12 ರೋಲ್ಸ್ ರಾಯ್ ಕಾರ್ಗಳು ಕೂಡ ಇತ್ತು. ಆದ್ರೆ ಇದೀಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥದ್ದು. 10 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಫ್ಯಾಂಟೋನ್ 8 ಕಾರ್ಗಳಿತ್ತು. ಲಕ್ಸುರಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಂತಹ ಉದ್ಯಮಿ ರಾಯ್ ಯಾಕಾಗ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು? ಹಾಗಾದ್ರೆ ಏನಾಗಿತ್ತು? ಮಾನಸಿಕವಾಗಿ ಒತ್ತಡ ಅನುಭವಿಸ್ತಾ ಇದ್ರು ಅಂತ ಕೂಡ ಪ್ರಶ್ನೆ ಮೂಡಿ ಬರ್ತಾ ಇದೆ. ಇನ್ನೊಂದ್ ಕಡೆನಲ್ಲಿ ಹೆದರುಕೊಂಡಿರ್ಬಹುದಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಐಟಿ ಅಧಿಕಾರಿಗಳು ಈಗಾಗಲೇ ಸುಮಾರು ಬಾರಿ ಅವರ ಮೇಲೆ ದಾಳಿಯನ್ನ ಕೂಡ ಮಾಡಿದ್ದಾರೆ. ಪದೇ ಪದೇ ದಾಳಿ ನಡೆಸಿದ್ರಿಂದ ಅವ್ರಿಗೆ ಮಾನಸಿಕ ಒತ್ತಡ ಆಗಿತ್ತು ಅಂತ ಒಂದ್ ಕಡೆನಲ್ಲಿ ಪ್ರಶ್ನೆ ಕೇಳಿ ಬರ್ತಾ ಇದ್ರೆ, ಇನ್ನೊಂದ್ ಕಡೆನಲ್ಲಿ ಪದೇ ಪದೇ ದಾಳಿ ಆಗಿದ್ರಿಂದ ಹೆದರುಕೊಂಡ್ರ? ಹಾಗಾದ್ರೆ ಆ ರೀತಿಯಾದಂತ ಕೃತ್ಯಗಳನ್ನ ಏನಾದ್ರೂ ಮಾಡ್ತಾ ಇದ್ರ? ಹಾಗಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಂಥದ್ದ? ಐಟಿ ದಾಳಿ ಸಂದರ್ಭದಲ್ಲೇ ಶೂಟ್ ಮಾಡಿಕೊಂಡಿದ್ದಾರೆ ಸಿಜೆ ರಾಯ್. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂಥದ್ದು. ಇದೀಗ ಐಟಿ ದಾಳಿ ಆದಂಥ ಒಂದು ಸಂದರ್ಭದಲ್ಲೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಸಿಜೆ ರಾಯ್. 100 ಕೋಟಿ ರೂಪಾಯಿ ಒಡೆಯ, ಹಲವು ಕಾರ್ಗಳಿದ್ವು, ಬೆಲೆ ಬಾಳುವಂಥವು, ಅವು ಕೂಡ ರೋಲ್ಸ್ ರಾಯ್ಸ್ 12 ಕಾರ್ಗಳಿದ್ದಂಥದ್ದು. ಹೀಗೆ ಸಾವಿರಾರು ಕೋಟಿಯಿಂದ ಲಕ್ಸುರಿ ಲೈಫ್ ಅನ್ನ ಬದುಕ್ತಾ ಇದ್ದಂಥವ್ರು, ಲೀಡ್ ಮಾಡ್ತಾ ಇದ್ದಂಥವ್ರು ಏಕಾಏಕಿ ಐಟಿ ದಾಳಿ ಆದಂತ ಸಂದರ್ಭದಲ್ಲಿ ಶೂಟ್ ಮಾಡಿಕೊಂಡಿದ್ದಾರೆ ಅಂತ ಅಂದ್ರೆ ಅದರ ಹಿಂದಿನ ಕಾರಣ ಏನು? ಯಾಕಾಗ್ ಮಾಡ್ಕೊಂಡ್ರು? ಆಗ್ಲೇ ಹೇಳ್ದಂಗೆ ಹೆದರುಕೊಂಡ್ರ? ಹಾಗಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಂಥದ್ದ, ಅದು ಕೂಡ ಐಟಿ ಅಧಿಕಾರಿಗಳ ಮುಂದೆನೆ. ಇನ್ನೊಂದ್ ಕಡೆನಲ್ಲಿ ಪದೇ ಪದೇ ದಾಳಿ ಮಾಡಿದ್ರಿಂದ ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕಿದ್ರ ಸಿಜೆ ರಾಯ್. ಯಾರ್ಗೆ ಆಗ್ಲಿ ಪದೇ ಪದೇ ದಾಳಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದವ್ರು ನೋಡ್ತಾರೆ, ಸಂಬಂಧಿಕರು ಗೊತ್ತಾಗತ್ತೆ, ಅವ್ರು ಆಡ್ಕೊಳ್ತಾರೆ. ಹೀಗೇನಾದ್ರೂ ಥಿಂಕ್ ಮಾಡಿ, ಯೋಚನೆಯನ್ನ ಮಾಡಿ ಶೂಟ್ ಮಾಡಿಕೊಂಡಿದ್ದ. ಯಾಕಾಗ್ ಮಾಡ್ಕೊಂಡ್ರು? ಇನ್ನೂ ಕೂಡ ಈ ಕುರಿತಾಗಿ ನಿಖರವಾದಂತಹ ಮಾಹಿತಿ ಸಿಗ್ತಾ ಇಲ್ಲ. ಈಗಾಗಲೇ ಅಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯನ್ನ ಸಂಪೂರ್ಣವಾಗಿ ತನಿಖೆ ಮಾಡ್ತಾ ಇರುವಂತದ್ದು. ಅವರ ಸಿಬ್ಬಂದಿಗಳು ಕೂಡ ಎಲ್ಲೋ ಒಂದು ಕಡೆ ಗಾಬರಿ ಆಗಿದ್ದಾರೆ. ಸಡನ್ ಆಗಿ ಶೂಟ್ ಮಾಡಿಕೊಂಡಿದ್ರಿಂದ ಸಾವಿರಾರು ಕೋಟಿ ರೂಪಾಯಿ ಒಡೆಯ, ಲಕ್ಸುರಿ ಲೈಫ್ ಅನ್ನ ಬದುಕ್ತಾ ಇದ್ದಂಥವ್ರು, ಯಾವ ಕೊರತೆನೂ ಇರ್ಲಿಲ್ಲ, ಏನು ಕೊರತೆ ಇರ್ಲಿಲ್ಲ. ಆದ್ರೂ ಕೂಡ ಭಯ ಅನ್ನೋದು ಎಲ್ಲೋ ಒಂದು ಕಡೆ ಆವರಿಸ್ಕೊಳ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಅಥವಾ ಐಟಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕ್ವಶನ್ ಗಳನ್ನ ಕೇಳಿರ್ತಾರೆ, ದಾಖಲೆಗಳನ್ನ ಚೆಕ್ ಮಾಡಿರ್ತಾರೆ, ಪರಿಶೀಲನೆ ಮಾಡ್ತಾ ಇರ್ತಾರೆ. ಅದೆಲ್ಲದಕ್ಕೂ ಕೂಡ ಆನ್ಸರ್ ಮಾಡಕ್ಕೂ ಆಗ್ಲಿಲ್ವಾ ಅವ್ರ ಕೈಯಲ್ಲಿ? ಹಾಗಾಗಿ ಬೆದ್ರಕೊಂಡ್ರ ಅಥವಾ ಒತ್ತಡಕ್ಕೆ ಸಿಲ್ಕದ್ರ? ಏನಾಯ್ತು ಇವರಿಗೆ? ಯಾಕಾಗಿ ಐಟಿ ಅಧಿಕಾರಿಗಳ ಮುಂದೆನೆ ಸೂಸೈಡ್ ಮಾಡ್ಕೊಂಡ್ರು, ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು, ಶೂಟ್ ಮಾಡ್ಕೊಂಡ್ರು? ರೆಸಾರ್ಟ್, ಹೋಟೆಲ್, ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಾ ಇದ್ದಂತಹ ಗ್ರೂಪ್ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಇದೀಗ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕೂಡ ನಿಖರವಾದಂತಹ ಮಾಹಿತಿ ತಿಳಿದು ಬಂದಿಲ್ಲ. ಐಟಿ ದಾಳಿ ವೇಳೆ ಶೂಟ್ ಮಾಡಿಕೊಂಡಿರುವಂತದ್ದು ಸಿಜೆ ರಾಯ್. ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ರೆ ಒಳಗಡೆ ಇರುವಂತಹ ಐಟಿ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹ